ಸಮಯ ರಾತ್ರಿ 1:15. ವಾಕಿಂಗ್ ಟುವರ್ಡ್ಸ್ 50 ರೂಪಾಯಿ ಕೊಟ್ಟು ಟುಕ್ ಗಾಡೀಲಿ ಬಂದ್ವಿ. ಇಲ್ಲಿಂದ ಬಂದ್ಮೇಲೆ ಇನ್ನೊಂದು 300 ಮೀಟರ್ ನಡಿಬೇಕು ಅಂದ್ರು. ಬೆಳಿಗ್ಗೆ 4 ಗಂಟೆ. ಇವಾಗ ಒಂದು ಬ್ರಿಡ್ಜ್ ಸೆಕ್ಟರ್ 27ರಲ್ಲಿ ನುಗ್ತಾ ಇದೀವಿ. 4 ಗಂಟೆಲಿ ಚಳಿನಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ, ಹೆವಿ ಚಳಿ ಇದೆ ಮಾತ್ರ. ಬಟ್ ಜನಗಳು ಕಾಯ್ತಾ ಇದ್ದಾರೆ. ಕೆಲವೊಂದು ಬ್ರಿಡ್ಜ್ಗಳನ್ನ ಓಪನ್ ಮಾಡಿಲ್ಲ, ಕೆಲವೊಂದು ಓಪನ್ ಮಾಡಿದ್ರೆ ಇಲ್ಲಿ ಹೋಗ್ಬೋದು. ಓಪನ್ ಮಾಡಿದಾರಲ್ಲ, ಎಲ್ಲ ಬ್ರಿಡ್ಜ್ ಓಪನ್ ಆಗಿದೆ. ಆದರೆ ಬ್ರಿಡ್ಜ್ ನಂಬರ್ 1 ಅಲ್ಲಿ ಯಾರನ್ನು ಪಬ್ಲಿಕ್ ಬಿಡಲ್ಲ, 2, 3 ಅಲ್ಲಿ ಬಿಡ್ತಾರೆ. ದೀಪಗಳನ್ನು ತೇಲಿ ಬಿಡುವ ಆಟ ಇನ್ನ ನಡೀದೇ ಇತ್ತು. ಆ ಕಡೆ ಹೋಗುತ್ತೆ, ಸ್ನಾನ ಮಾಡಿ ಆದ್ಮೇಲೆ ದೀಪ ಬಿಡ್ತಾರೆ. ಈ ಥರ ತೇಲ್ಕೊಂಡು ಹೋಗುತ್ತೆ. ನಾವೀಗ ಸಂಗಮಕ್ಕೆ ಹೋಗ್ಬೇಕಂದ್ರೆ ಅದೊಂದು ಬ್ರಿಡ್ಜನ್ನ ದಾಟ್ಬಿಟ್ಟು ಅಲ್ಲಿಂದ ಸುಮಾರು ದೂರ ಹೋಗ್ಬೇಕು. ಮಿನಿಮಮ್ ಅಂದ್ರೆ ಒಂದು 7-8 ಕಿಲೋಮೀಟರ್ ಆಗುತ್ತೆ. ನೋಡಕ್ಕೆ ಹಂಗೆ ಕಾಣ್ತಿದೆ, ಬಟ್ ಗೊತ್ತಿಲ್ಲ. ಬಟ್ ಸಂಗಮದಲ್ಲಿ ಕೆಲವರೆಲ್ಲ ಇಲ್ಲೇ ತಗೋತಿದ್ದಾರೆ ನಡೆಯೋಕ್ಕಾಗಲ್ಲ ಅಂತ ಸ್ನಾನನ. ಬಟ್ ಬೆಟರ್ ಗೋ ಟು ಸಂಗಮ್ ಅಷ್ಟೇ. ಸಂಗಮ ಚೆನ್ನಾಗಿರುತ್ತೆ ಮಾಡೋಗಿದ್ರೆ ಸ್ನಾನ. ನೋಡೋಣ. ಬಟ್ ಹೆವಿ ಚಳಿ ಇದೆ ಬೆಳಿಗ್ಗೆ. ಆ ಚಳಿಗೆ ಅದು ಏನಾಗುತ್ತೋ ದೇವ್ರಿಗೆ ಗೊತ್ತಿಲ್ಲ. ನೋಡೋಣ. ಚಳಿ ಮಾತ್ರ ಅದಕ್ಕೆಟ್ಟಂಗಿದೆ. ಮಲ್ಗಕ್ಕೆ ಜಾಗ ಹುಡುಕಿ ಬೆಳಿಗ್ಗೆ ಟೈಮ್ ಎಷ್ಟು ಈಗ? 5 ಗಂಟೆ ಆಗಿದೆ. 5 ಗಂಟೆ ಆಯಿತು. ಟೆಂಟ್ ಹುಡುಕಿ ಕೊನೆಗೆ ಯಾವುದೋ ಒಂದು ಟೆಂಟ್ ಸಿಕ್ತು. ಟೆಂಟು ಹುಲ್ಲು ಹಾಸಿನ ಮೇಲೆ ಮಲಗಿಸಿದ್ದಾರೆ ನಮ್ಮನ್ನ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಜನ ಜಾಸ್ತಿ ಇದ್ದಾರೆ, ಅಡ್ಜಸ್ಟ್ ಮಾಡ್ಕೋಬೇಕು. ಗುಡ್ ನೈಟ್. The next day. वहाँ के दर्शन करने जा रही है गंगा जमुना। ಫೈನಲಿ ಗಂಗಾ ಯಮುನಾ ಸರಸ್ವತಿ ನದಿಯ ಸಂಗಮದಲ್ಲಿ ನಾವು ಇವತ್ತು ಅಮೃತ ಸ್ನಾನ ಮಾಡಿದ್ವಿ. ಕೊನೆಗೂ ಒಂಥರ ಖುಷಿ ಆಗ್ತಿದೆ. ತುಂಬ ಕಷ್ಟಪಟ್ಟು ಜರ್ನಿ ಎಲ್ಲ ಮಾಡ್ಕೊಂಡ್ಬಂದು ಈ ಒಂದು ಸಂಗಮದಲ್ಲಿ ಸ್ನಾನ ಮಾಡ್ಬೇಕಂದ್ರೆ ತುಂಬಾ ಖುಷಿ ಆಗ್ತಿದೆ. ಬಟ್ ಸಿಕ್ಕಾಪಟ್ಟೆ ಚಳಿ ಇದೆ. ಇದೆಲ್ಲ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಷ್ಟೇ. 144 ವರ್ಷಕ್ಕೊಮ್ಮೆ ಬರೋ ಮಹಾಕುಂಭಮೇಳ. ಅದು ನಾರ್ಮಲ್ ಕುಂಭಮೇಳ 12 ವರ್ಷಕ್ಕೊಮ್ಮೆ ಬರ್ತಾ ಇರುತ್ತೆ. 144 ವರ್ಷಕ್ಕೊಮ್ಮೆ ಬರೋ ಮಹಾಕುಂಭಮೇಳ ಎಲ್ಲರೂ ಭಾಗವಹಿಸಿ. ಈ ಕುಂಭಮೇಳ ಅನ್ನೋದು ಪುರಾಣಗಳ ಪ್ರಕಾರ ಹೋಗೋದಾದ್ರೆ ಸಮುದ್ರ ಮಥನ ಸಂದರ್ಭದಲ್ಲಿ ದಾನವರು ಮತ್ತೆ ದೇವತೆಗಳ ನಡುವೆ ಒಂದು ಮಂಥನ ನಡೆದಾಗ ಅಮೃತ ಆಚೆ ಬರುತ್ತೆ. ಆ ಅಮೃತನ ತಗೊಂಡು ದೇವತೆಗಳು ಓಡೋಗ್ತಾರೆ. ಆ ಓಡೋಗೋ ಸಂದರ್ಭದಲ್ಲಿ ಚೆಲ್ಲಿದ 4 ಹನಿಗಳು ನಾಸಿಕ್, ಹರಿದ್ವಾರ, ಉಜ್ಜಯಿನಿ ಹಾಗೂ ಪ್ರಯಾಗರಾಜ 4 ಹನಿ ಬೀಳುತ್ತೆ. ಈ 4 ಹನಿಗಳನ್ನ ಇಟ್ಕೊಂಡು ಈ ಒಂದು ಪ್ರಯಾಗಗಳಲ್ಲಿ ಈ ಒಂದು ಕುಂಭಮೇಳಗಳನ್ನು ಆಚರಿಸ್ತಾರೆ. ಕುಂಭಮೇಳ ಅನ್ನೋದು ಸುಮಾರು ಪ್ರತೀತಿ ಇದೆ. 12 ವರ್ಷಕ್ಕೊಮ್ಮೆ ಯಾಕೆ ಬರುತ್ತೆ ಅಂದರೆ, ಕೆಲವರು ಹೇಳ್ತಾರೆ, ನಾನು ಓದಿರೋ ಪ್ರಕಾರ ನಮಗೆ 12 ವರ್ಷ ಅಂದರೆ ದೇವರಿಗೆ 1 ವರ್ಷ. ಸೊ ಈಗ 12 × 12 144. ದೇವರಿಗೆ 12 ವರ್ಷ. ಇದು ದೇವರಿಗೆ 12ನೇ ವರ್ಷದ ಕುಂಭಮೇಳ, ನಮಗೆ 144ನೇ ವರ್ಷದ ಕುಂಭಮೇಳ. ಇದು ಏನೇನೋ ಇದೆ ಮಾರಾಟಕ್ಕೆ, ರುದ್ರಾಕ್ಷಿ ಅದು ಇದು ಅಂತ. ಒಟ್ಟಿನಲ್ಲಿ ಕುಂಭಮೇಳದಿಂದ ಒಂದಷ್ಟು ಜನ ಹೊಟ್ಟೆ ತುಂಬ್ತಾ ಇದೆ. ತಿಂಡಿ ತಿನ್ನಕ್ಕೆ ನೋಡ್ತಾ ಇದೀವಿ, ತಿಂಡಿ ಸಿಗ್ತಿಲ್ಲ. ಚುರ್ಮುರಿ ಗಿರ್ಮುರಿ ತಿನ್ಕೋಣ ಬಂದ್ವಿ. ಬಟ್ ಇಲ್ಲಿ ಚುರ್ಮುರಿ ತಿನ್ಬೋದಾ? ಏನದ 30 ರೂಪೀಸ್ ಪ್ಯಾಕೆಟ್ ಎಲ್ಲ ಕೊಡ್ತಾರೆ. ಈಗೇನು ಚುರ್ಮುರಿ ತಿನ್ನೋಣ, ತಿಂಡಿನೇ ತಿನ್ನೋಣ? ಅಲ್ಲಿ ಹೋಗೋವ್ರಿಗೆ ಎನರ್ಜಿಗೋಸ್ಕರ ಚುರ್ಮುರಿ ಅಂತ ತಿನ್ನಕ್ಕೆಲ್ಲ ಸಿಗುತ್ತೆ. ಬಟ್ ಆ ಕಡೆ ಹೋಗ್ಬೇಕು ಸ್ವಲ್ಪ, ನಾವು ಸ್ವಲ್ಪ ದೂರ ಇದ್ದೀವಿ. ಹಂಗಾಗಿ ಇಲ್ಲಿ ಪೂರಿ ಮಾಡ್ತವ್ರೆ ಬಿಸಿಲಲ್ಲಿ. ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ನೋಡೋಣ ಏನು ಮಾಡೋದು ಅಂತ. ಹೆವಿ ಬಿಸಿಲಿದೆ, ರಾತ್ರಿ ಹೆವಿ ಚಳಿ ಇತ್ತು. ಈಗ ಬಿಸಿಲಿನ ರುದ್ರ ನರ್ತನ. ಇಲ್ಲಿ ಒಂದು ಸ್ಕ್ಯಾಮ್ ನಡೀತಿದೆ, ಏನೋ ಗೊತ್ತಿಲ್ಲ. ಎಲ್ಲರೂ ಬಂದು ನಾಮ ಹಾಕ್ಕೊಂಡು ಅದಾದಮೇಲೆ ವಿಭೂತಿ ಬಳಕೊಂಡು ಹತ್ರ ಬಂದು ನಾನು ನಂಬರ್ ಕೊಡ್ತೀನಿ ತಗೊಳ್ಳಿ, ಈಗ ಕಾಫಿ ಕೊಡ್ಸೋಕ್ಕೆ ದುಡ್ಡು ಕೊಡಿ, ನಿಮಗೆ
ಉದ್ಧಾರ ಆಗ್ತೀರಾ ನೀವು ಜೀವನದಲ್ಲಿ. ಹಂಗೆ ನೋಡಿ ನಾನು ಹೇಳ್ತಾ ಇದ್ದೀನಿ, ಮೈಸೂರಲ್ಲಿ ನೀವೊಂದು ಮನೆ ಕಟ್ತೀರಾ ಅಂತೆಲ್ಲ ಉರಿ ತಿಂತಾ ಇದ್ವಿ. ಇಲ್ಲೆಲ್ಲೂ ಸಿಗ್ಲಿಲ್ಲ, ಹಂಗಾಗಿ ಇದು ಮಾತ್ರ ಎಣ್ಣೆ ತುಂಬಿ ತುಳುಕುತ್ತಿದೆ. ಟೇಸ್ಟ್ ಆಗಿದೆ, ಸಿಕ್ಕಿದ್ದನ್ನು ತಿನ್ಬೇಕು. ಈ ಜಾಗದಲ್ಲಿ ನೀರೆಲ್ಲ ಖಾಲಿ ಆಗಿದೆ, ಬಹುಶಃ ನೀರು ತುಂಬಿಸ್ಕೊಂಡು ಹೋಗಿನೇ ಖಾಲಿ ಆಯ್ತಾ ಅಂತ ಜನಗಳು ಆ ಮಟ್ಟಿಗೆ ಗಂಗಾಜಲನ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಸ್ವಲ್ಪ ಬತ್ತೋಗಿತ್ತು. ಇರಲಿ, ಏನು ವೆರೈಟಿ ಬಿಸ್ನೆಸ್ಗಳಿದೆ, ನೀವು ಹೆಂಗೆ ಬೇಕಾದ್ರೂ ದುಡ್ಡು ಮಾಡ್ಬೋದು ಒಂದು ಸ್ವಲ್ಪ ದಿವಸ ಕೂತ್ರೆ. ಹಾಂ, ಏನಂತ ಆಕಾಶಿ, ದುಡ್ಡು ಮಾಡೋಕೆ 1000 ದಾರಿ ಇದೆ ಇಲ್ಲಿ. ನಾಮ ಹಾಕೊಂಡು ಸುಮ್ಮನೆ ನಿಮ್ಗೆ ಒಳ್ಳೇದಾಯ್ತದೆ ಅನ್ನೋದು ಇಲ್ಲ, ಏನೋ ಒಂದು ಬೇವಿನ ಕಡ್ಡಿ ಮಾರಿ ದುಡ್ಡು ಮಾಡ್ತಾ ಇದ್ದಾರೆ. ಸರಿ, ಹೋಗೋಣ ಬನ್ನಿ. ನೋಡಿ, ಆಂಟಿಯರಿಬ್ರು ಕಳೆದೋಗ್ಬಾರ್ದಂತ ಸೀರೆನ ಗಂಟಾಕೋಗ್ಬಿಟ್ವಿ. ಇಲ್ಲಿ ಅಲ್ಲೊಂದು ಎಷ್ಟು ದೊಡ್ಡ ಡ್ರೋನ್ ಇದೆ ಗೊತ್ತಾ, ಒಂದು ಚಿಕ್ಕ ಹೆಲಿಕಾಪ್ಟರ್ ಇದ್ದಂಗೆ ಇದೆ, ಭಯಾನಕ. ಕುಂಭಮೇಳದಲ್ಲಿ ರಶ್ಶು ಪ್ಲಸ್ ಬಿಸಿಲು ಎರಡು ಜಾಸ್ತಿನೇ ಇದೆ. ನಾವು ಏನಂದರೆ ನಾವು ಅಯೋಧ್ಯೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅಯೋಧ್ಯೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಆದರೆ ಯಾಕೋ ಸಮಯ ಅಲ್ಲಿ ಹೋದರೆ 8 ಅವರ್ ರಶ್ಶೇ ಇರುತ್ತೆ ನಂಗೆ ಗೊತ್ತು. ಹಂಗಾಗಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋ ಸಂಭವ ಇದೆ, ನೋಡೋಣ. ಅದು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರಪ್ಪ. ಮೇಳದಲ್ಲಿ ಒಂದೇನಂದ್ರೆ ನಡೀತಾನೆ ಇರ್ಬೇಕು, ನಡೀರಿ ನಡೆದ್ರೇನೆ ಇಲ್ಲಿ ಗಾಡಿ ಸಿಗುತ್ತೆ, ಕ್ಯಾಬ್ ಸಿಗುತ್ತೆ. ನಡಿಬೇಕು, ನಡಿಯಕ್ಕೆ ತಾಕತ್ತಿದೆಯಾ ಬನ್ನಿ. ಇನ್ನೊಂದೇ ಬೈಕ್ ಟ್ಯಾಕ್ಸಿಗಳಿದೆ, ಅವ್ರದ್ದೇ ರಾಜ್ಯಪಾಲ. ಈಗಲೇನಾ? ಸರಿ ಬಾ. ಇಲ್ಲಿ ನೀರಿಗಿಂತ ಜಾಸ್ತಿ ಜನಗಳೇ ಕಾಣ್ತಾ ಇದ್ದಾರೆ. ಎಲ್ಲೋದ್ರು ಜನ ನೋಡಿ. ಓ ಮೈ ಗಾಡ್, ಹರ ಹರ ಮಹಾದೇವ. ಏನು ಜನ ಸಂದಣಿ. ಇದು ಆಕ್ಚುಲಿ ಗಂಗಾ ರಿವರು, ಗಂಗಾ ಮಾತ್ರ, ಸಂಗಮ ಅಲ್ಲ. ಬಟ್ ಸಂಗಮದಲ್ಲಿ ಸ್ನಾನ ಮಾಡಬೇಕು. ಬಟ್ ಜನ ಅನುಕೂಲಕ್ಕಾಗಿ ಅಲ್ಲಿ ಜಾಗ ಸಿಗಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ಒಬ್ಬೊಬ್ಬ ಜನಸಾಗರನ ನಾನು ಯಾವತ್ತೂ ಕಂಡಿರ್ಲಿಲ್ಲ. ಜನಸಾಗರ ಅಂದ್ರೆ ಮೂವಿಲಿ ಆ ಡೈಲಾಗ್ ಕೇಳಕತ್ತಿದ್ವಿ, ಜನಸಾಗರ ಅಂತ. ಆದ್ರೆ ಜನಸಾಗರ ಅಂದ್ರೆ ಇದು ಸಾಗರೋಪಾದಿಯಲ್ಲಿ ಹರಿದು ಬರುವ ಭಕ್ತರು ಅಂತ. ಎಲ್ಲೂ ರೈಟ್ ಇರ್ಲಿಲ್ಲಪ್ಪ. ಬ್ಯಾಗ್ ಒಂದು ಮಣ kg ಭಾರ ಇತ್ತು, ಇಳಿಸಿ ಸ್ವಲ್ಪ ಸಿಗಬೇಕು. ಎಲ್ಲೋಡಿ ಅಲ್ಲಿ ಒಂದು ಮುಗೀತು ಅಂದ್ರೆ ಅಲ್ಲಿ ಬರ್ತಾನೇ ಇದೆ. A few moments later. ಅಲ್ಪೋದೇವಿ ಬಂದು ಶಕ್ತಿ ಪೀಠಗಳಲ್ಲಿ ಒಂದು. ನಮ್ಮ ಚಾಮುಂಡಿ ದೇವಸ್ಥಾನ ಕೂಡ, ಮೈಸೂರಿನ ಚಾಮುಂಡಿ ದೇವಸ್ಥಾನ ಸೇರಿ ಈ ಅಲ್ಪೋದೇವಿನೂ ಕೂಡ ಶಕ್ತಿ ಪೀಠಗಳಲ್ಲಿ ಒಂದು. ನಮ್ಮ ಚಾಮುಂಡಿ ದೇವಸ್ಥಾನ ಒಂದು ಶಕ್ತಿ ಪೀಠ. ಸೊ ಅಲ್ಲಿ ಒಂದು ವಿಸಿಟ್ ಕೊಡೋಣ ಅಂತ. ಬಹುಶಃ ಇನ್ನೆಲ್ಲ ಆಗಲ್ಲ ಅನ್ಕೊಂಡು. ಸುಖಪುರುಷ 18 ಶಕ್ತಿ ಪೀಠಗಳಲ್ಲಿ ಇದು ಒಂದು. ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನವು ಕೂಡ ಒಂದು. ಅಲೋಪಿ ಮಾತಾ ಮಂದಿರ ಅಂತ ಅದ್ಭುತವಾದ ಕೃತಿಗಳು, ಕೆತ್ತನೆಗಳು ವಿಭಿನ್ನ ರೀತಿಯಲ್ಲಿ ಎಲ್ಲ ಕಟ್ಟಲಾಗಿದೆ. ಕೊನೆಗೂ ಆಂಜನೇಯ ಸ್ವಾಮಿ. ಈ ತೊಟ್ಲು ಕಾಣ್ತಿದೆಯಲ್ಲ, ಅದ್ರ ಕೆಳಗಡೆ ನೀರಿದೆ. ನೀರನ್ನ ತೆಗೆದು ತೀರ್ಥ ಅಂತ ಕೊಡ್ತಾರೆ. ಭಾಳ ವಿಶೇಷವಾಗಿದೆ. ನಿಜ ಹೇಳ್ಬೇಕಂದ್ರೆ ಈ ಜಾಗದಲ್ಲಿ ಒಂದು ದೇವಲೋಕನೇ ಸೃಷ್ಟಿಯಾಗಿದೆ. ಪ್ರತಿಯೊಂದು ದೇವರುಗಳ ಹೆಸರುಗಳು, ಅಲ್ಲಿ ಆಂಜನೇಯ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಅಲ್ಪೋದೇವಿ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಅಲ್ಲಿ ಆ ಬೆಳ್ಳಿದು ತೋರಿಸೋದ್ನಲ್ಲ, ಅಲ್ಲಿ ಮಧ್ಯದಿಂದ ನೀರು ತೆಗೆದು ಕೊಡ್ತಾಯಿದ್ರು. ಅಲ್ಲಿ ಯಾವಾಗಲೂ ನೀರು ಬರುತ್ತಂತೆ. ಅದ್ರ ಬಗ್ಗೆ ತಿಳ್ಕೊಂಡು ನಾನು ಆಮೇಲೆ ಏನು ಅಂದರೆ ನನಗೆ ಅಷ್ಟು ಅಲ್ಲಿ ಗೊತ್ತಿಲ್ಲ ಏನು ಅಲ್ಪೋದೇವಿ 18 ಶಕ್ತಿಪೀಠಗಳಲ್ಲಿ ಒಂದು ಅಂತ ನನ್ನ ಫ್ರೆಂಡ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ನಾನು
ನಾನೇ ಹೇಳಿದ್ದು. ನಾರ್ತ್ ಇಂಡಿಯಾದಲ್ಲಿ ನನಗೆ ವಿಶೇಷ ಅನಿಸಿದ್ದು ಏನಂದರೆ ಎಲ್ಲ ಬೋರ್ಡ್ಗಳು ಹಿಂದಿಲಿದೆ, ಜೊತೆಗೆ ಇಲ್ಲೊಂದು ಕನ್ನಡದಲ್ಲೂ ಇದೆ. ಕನ್ನಡ ಬೋರ್ಡ್ ಸಾಮಾನ್ಯವಾಗಿ ಎಲ್ಲ ಕಡೆ ಇರುತ್ತೆ. ಇದು ಯಾವಾಗ ನಿರ್ಮೂಲನೆ ಆಗುತ್ತೆ ಅವತ್ತು ನಮ್ಮ ದೇಶ ಉದ್ಧಾರ ಆಗುತ್ತೆ. ಸೊ ದೇವಸ್ಥಾನದ ಕಳ್ಳರುಗಳು ಬೇಡ ಅದಷ್ಟು. ಇಲ್ಲಿ ಅಲೋಪಿ ದೇವಿ ದೇವಸ್ಥಾನದಲ್ಲಿ ಒಂದು ವಿಶಿಷ್ಟತೆ ನೋಡಿದೆ. ಏನಂದರೆ ಎಲ್ಲ ದೇವಸ್ಥಾನಗಳ ಕೆತ್ತನೆಗಳು ಇಲ್ಲಿದೆ. ಅಂದರೆ 3Dಲಿ ಈ ಥರ ಡಿಸೈನ್ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನಂದರೆ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದ ಚಿತ್ರೋತ್ಸವ ಇಲ್ಲಿದೆ. ಎಲ್ಲಿದೆ ಗೊತ್ತಾ? ತೋರಿಸ್ತೀನಿ, ಇಲ್ಲಿ ನೋಡಿ. ಇದು ನಮ್ಮ ಚಾಮುಂಡಿ ಬೆಟ್ಟ. ತುಂಬ ರಶ್ ಇರೋ ಕಾರಣ ಈಗಷ್ಟೇ ಊಟ ಗೀಟ ಮಾಡಿಕೊಂಡು ಎಲ್ಲ ಪ್ಲ್ಯಾನ್ಗಳನ್ನ ಕ್ಯಾನ್ಸಲ್ ಮಾಡಿ ಈಗ ರಿಟರ್ನ್ ಬೆಂಗಳೂರು ಹೊರಟಿದ್ದೀವಿ. ಸೊ ಏನಕ್ಕಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ರಶ್ ಇದೆ, ಕಾಲಿಡೋಕ್ಕೆ ಜಾಗ ಇಲ್ಲ. ಅದರಲ್ಲದೆ ಕಾಶಿ ಅಯೋಧ್ಯೆ ಹೋಗೋರಂತೂ ತುಂಬ ಜನ ಇರ್ತಾರೆ. ಅಲ್ಲಿ ಹೋದರೆ 8 ಅವರ್ಸ್ ಕಾಯಬೇಕು, ನಮಗಷ್ಟು ರಜಾ ಇಲ್ಲ. ಹಾಗಾಗಿ ಈ ಸರಿ ಅಯೋಧ್ಯೆನ ಕ್ಯಾನ್ಸಲ್ ಮಾಡಿ ಖಾಲಿ ಕುಂಭಮೇಳ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಸೊ ಹೆವಿ ರಶ್ ಇದೆ ಮಾತ್ರ. ಟ್ರೈನಲ್ಲಿ ಜಾಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಟ್ರೈನ್ ಟಿಕೆಟ್ ಏನೋ ಗೊತ್ತಿಲ್ಲ, ನೋಡಬೇಕು. ಯಮುನಾ ನದಿ ಸೇತುವೆ ಮೇಲೆ ಬಂದ್ವಿ. ಸೇತುವೆ ಹೇಗಿದೆ ಗೊತ್ತಾ? ಸಖತ್ತಾಗಿದೆ ನೋಡೋಕ್ಕೆ. ತೋರಿಸ್ತೀನಿ ರೀ, ವಾಟ್ರ್ ಮೇಲೆ ಎಷ್ಟು ಬೋಟ್ಗಳಿದೆ ಹೇಗಿದೆ ಅಂತ. ಇಲ್ಲಿಂದ ಸಂಗಮ ಕಾಣುತ್ತೆ, ಸಕ್ಕತ್ತಾಗಿದೆ. ಅಲ್ಲಿ ನೋಡಿ, ಎಷ್ಟೊಂದು ಬೋಟ್ಗಳು, ಎಷ್ಟು ಸಖತ್ತಾಗಿದೆ ನೋಡಿ. ಅಬ್ಬಾ ಬಾಬಾ ಅಬ್ಬಾ, ಸಖತ್ ವ್ಯೂ, ನಿಜವಾಗ್ಲೂ ಮಸ್ತಾಗಿದೆ. ಎಂಥ ಒಂದು ಸನ್ಸೆಟ್ ಅಂದರೆ ನೋಡಿ, ಈ ನದಿ ಮಧ್ಯ. ವಾವ್, ನಿಜವಾಗ್ಲೂ ಸಖತ್ತಾಗಿದೆ. ಜನಸಂಖ್ಯೆ ಜಾಸ್ತಿ ಇದೆ. ಬೈಕ್ ಟ್ಯಾಕ್ಸಿ ತಗೊಂಡು ಹೋಗ್ತಾರೆ. क्रॉसिंग देखे हैं? ನಮ್ಮ ಬಾಯ್ ಒಬ್ಬರೇ ಅಲ್ಲ, ಅವ್ನು ಇನ್ನೋನೆ ಅಲ್ಲ. अरे सरगम कल्लू से था, उसके बगल में क्रॉसिंग है, 4 ಕಿಲೋಮೀಟರ್ಗೆ उसी के पटरी पर चले जाना. ಅವನು ಯಾರ 200 ಅಂತ वही वाले को नहीं आगे से जाने नहीं देंगे लोग. 100ಕ್ಕೆ ಬಂದಿದ್ದೀವಿ. ठीक है. ನಮ್ಮಣ್ಣ ಅಣ್ಣ ವೀಲಿಂಗ್ ಒಂದು ಮಾಡಿಸ್ತೇವೆ ಹೋಗೋಣ ಅಂತ. ಚೆನ್ನಾಗಿದೆ ಒಂಥರ UP ಟ್ರಿಪ್ಸು. ಹೋಗಿ ನೋಡಿದ್ರೆ ಅಲ್ಲೇ ಎಲ್ಲ ಸೇರಿ ಡಮಾರ್ ಅನ್ಸ್ಬಿಡ್ತಾರೆ, ಜನ ಅನ್ಸ್ಬಿಡ್ತಾರೆ. ನೋಡ ಬನ್ನಿ, ಚೆನ್ನಾಗಿದೆ ಒಂಥರ. ಯಾಕ ಬೈಕ್ ಬರ್ತಾವ್ರಿ ಕೈ ಅವಾಗೆ ಒಬ್ಬನೇ ಕೂದುದ. ಅವನಜ್ಜಿ ಟ್ರೈನ್ ಅವರು ಇಷ್ಟು ಹೊಡಿಯಲ್ಲ. नमस्कार फ्रेंड्स. ಇಲ್ಲಿಗೆ ನಮ್ಮ ಪ್ರಯಾಗ್ರಾಜ್ ಏರ್ಪೋರ್ಟಲ್ಲಿ ಇದ್ದೀವಿ. ಇಲ್ಲಿಗೆ ನಮ್ಮ ಕುಂಭಮೇಳದ ಒಂದು ಕಂಪ್ಲೀಟ್ ಟ್ರಿಪ್ ಮುಗಿಯುತ್ತೆ. ಇದಾಕೆ ಕುಂಭಮೇಳದ ಕಂಪ್ಲೀಟ್ ಟ್ರಿಪ್ ಮುಗಿಯುತ್ತೆ. ಚೆನ್ನಾಗಿತ್ತು. ರೈಲ್ ನೋಡಿ ಭಯ ಆಯಿತು, ಹಾಗಾಗಿ ಏನೇ ಆಗಲಿ ಅಂತ ಫ್ಲೈಟಲ್ಲಿ ಬಂದ್ವಿ. ಫ್ಲೈಟಿಗೆ ಪ್ರೇರೇಪಣೆ ಮಾಡಿದ್ದೀವಿ. ಆಮೇಲೆ ಓಕೆ, ನಮ್ಮ ಫ್ಲೈಟಲ್ಲಿ ಒಂದು ಸೀಟ್ ಅಂದರೆ ಕೊಡ್ತೀವಿ. ಆಮೇಲೆ ಇನ್ನೇನು ಹೇಳಬೇಕು, ಟ್ರಿಪ್ಪೆಲ್ಲ ಚೆನ್ನಾಗಿತ್ತು. ಜಾಸ್ತಿ ನಡೆಯೋದಿತ್ತು, ನಡೆದು ಕೈಕಾಲು ಬಿದ್ದೋಯ್ತು. ಆಮೇಲೆ ಇಲ್ಲಿ ಏರ್ಪೋರ್ಟಲ್ಲಿ ಮಲ್ಗಕ್ಕೆ ಒಳ್ಳೆ ವ್ಯವಸ್ಥೆ ಇತ್ತು. ಏರ್ಪೋರ್ಟಲ್ಲಿ ಮಲ್ಗಕ್ಕೆ ಒಳ್ಳೆ ವ್ಯವಸ್ಥೆ ಇತ್ತು. ಆಕಾಶ್ ಕಲ್ಪಿಸ್ಕೊಟ್ಟಿದ್ದ ಚೇರ್ ಮೇಲೆ ಚೆನ್ನಾಗಿ ಮಲಗಿದ್ದು. ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. 3 ನಿಮಿಷದ ಕಂಟೆಂಟ್ ಮಾಡ್ಕೊಂಡ ಎಲ್ಲರ ಹಿಡ್ಕೊಂಡು. A few moments later. ಫೈನಲಿ ಬೆಂಗಳೂರು ಬಂದು ತಲುಪಿದ್ವಿ. ಇಲ್ಲಿಗೆ ಕುಂಭಮೇಳದ ಒಂದು ಟ್ರಿಪ್ ಮುಕ್ತಾಯ ಆಯಿತು. ಫೈನಲ್ ನಾವು ಫ್ಲೈಟಲ್ಲಿ ಬಂದು ಹೇಳಿದ್ವಿ. ಸೊ ಜರ್ನಿ ಏನು 2 ಅವರ್ಸಲ್ಲಿ ಚೆನ್ನಾಗಾಯಿತು. ನಮ್ಮ ಅಣ್ಣ ಹೇಳ್ದಂಗೆ ಟ್ರೈನಲ್ಲಿ ಬಂದಿದ್ರೆ ಒಂದು 2 ದಿನ ಬೇಕಾಗಿತ್ತು ಬರೋಕ್ಕೆ. ತುಂಬ ರಶ್ ಇತ್ತು, ಹಾಗಾಗಿ ಬರೋಕ್ಕಾಗಿಲ್ಲ. ಥ್ಯಾಂಕ್ ಯು ಫಾರ್ ದ ಗುಡ್ ಡಿಸಿಷನ್ ಆಕಾಶ್. ಸೊ ದುಡ್ಡು ಸ್ವಲ್ಪ ಆಯ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಇದು ಕುಂಭಮೇಳದ ಎಂಟೈರ್ ಟ್ರಿಪ್ಪು ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಂತಲ್ಲ ಈ ಶೆಟ್ಟಿನ. ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.